ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇವತ್ತಿನ ದಿವಸ ನಾವು ಒಂದು ಮದುವೆಗೆ ಹೋಗ್ತಾ ಇದ್ವಿ. ನಮ್ಗೆ ಪರಿಚಯಸ್ಥರ ಮದುವೆ ಇತ್ತು. ಎಲ್ಲರೂ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಮಕ್ಕಳೆಲ್ಲರೂ ಇಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು. ಹಾಗೂ ಹೀಗೂ ಮಾಡಿ ಮಕ್ಕಳನ್ನ ಸ್ವಲ್ಪ ನೈಸ್ ಎಲ್ಲ ಹೊಡೆದು ಒಪ್ಸೀನಿ. ಸೊ ನೋಡೋಣ ನಾನು ಯಾವ ಥರ ರೆಡಿ ಆಗ್ತೀನಿ. ಸಿಂಪಲ್ಲಾಗಿ ಮಕ್ಕಳೆಲ್ಲ ಯಾವ ಥರ ರೆಡಿ ಆಗ್ತಾರಂತ ಈ ವ್ಲಾಗ್ ಒಳಗೆ ನಾವು ನೋಡೋಣ ಅಂತ. ಸೊ ಎಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂಯಸ್ ಆಗಿ ವಿಡಿಯೋ ನೋಡ್ರಿ. ಮಗನ ರೂಮ್ ಒಳಗೆ ಇದ್ದೀನಿ. ಸೊ ಮಗನ ರೂಮ್ ಯಾವ ಥರ ಆಯ್ತು ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಮಗನ ರೂಮ್ ಒಂದೇ ತೋರಿಸ್ತೀನಿ. ನನ್ನ ಮಗಂದು ಕೆಲವೊಂದು ಟಾಯ್ಸ್ ಎಲ್ಲ ಅದಾವೆ ಇಲ್ಲಿ, ನೀವು ನೋಡ್ಬೋದು. ವಿಚಿತ್ರವಾಗಿದಾವ. ಇವೆಲ್ಲ ಗೋವಾದೊಳಗೆ ಪರ್ಚೇಸ್ ಮಾಡಿದ್ದವನ್ನ ತೋರಿಸ್ತೀನಿ ನಾನು. ನೀವು ನೋಡ್ಬೋದು ನನ್ನ ಮಗಂದು ರೂಮ್ ಇದು. ಇಲ್ಲೆಲ್ಲ ಅವನು ಯಾವ ಥರ ಟಾಯ್ಸ್ ಎಲ್ಲ ಇಟ್ಕೊಂಡ ನೋಡ್ರಿ. ಇವೇನಂತಾರ ಪುಟ ಇವಕ್ಕೆ? ಎನಿಮೇಸ್, ಸಾಸಿಕೆ, ಲೂಫಿ. ಲೂಫಿನಾ? ಇವರಿಬ್ರು ಲೂಫಿ, ಇವರಿಬ್ಬರೇ ಒಬ್ಬರೇ. ಇದು ಅಂದ್ರೆ ಏನಿವು? ಅದು ಒಂದು ಶೋ, ಅದು ಒಂದು ಸೀರೀಸ್ ಮಾಡ್ತಿರ್ತಾರೆ. ಅದ್ರೊಳಗೆ ಇವರಿಬ್ರು ಹೀರೋ, ಅವನು ಸೆಕೆಂಡ್ ಹೀರೋನಾ? ಎಲ್ಲಿ ತೊಗೊಂಬಂದು ಇವನ್ನೆಲ್ಲ? ಗೋವಾದಾಗ ತಂದೆಯಾ? ಎಷ್ಟಿರ್ಬೋದು ಪ್ರೈಸ್ ಎಲ್ಲ ಅದ್ರದ್ದು? ಇದ್ರ 1800 ಇತ್ತು. ಇದು 7000 ಎಷ್ಟು ಬಿದ್ದಿತ್ತು. ಇದು 800 ಇತ್ತು. 800 ಅಲ್ಲ ಕಂದ, ಇದು ಒಂದು 3000 ಆಯ್ತದ. ಇದು ಅದು ನೆನಪಿಲ್ಲ ನೀವು? ಹೌದಾ? ಇದೆಷ್ಟು? 7,000-8,000 ಇತ್ತಿದು. 5. ಕೈಲಿ ಹಿಡಿದು ತೋರಿಸು. ಹೆವಿ ಇತ್ತಿದು. ಹೆವಿ ಇತ್ತು ನೋಡಲ್ಲ. ಇವೆಲ್ಲ ಏನಕ್ಕೆ ಇವು? ಹಂಗೆ ಸುಮ್ಮನೆ ಇಡಾಕ? ರೂಮ್ ಒಳಗೆ ಎಲ್ಲರೂ ಹುಡುಗಿಯರು ಯಾವ ಥರ ಡೆಕೋರೇಷನ್ ಮಾಡ್ಕೋತಾರ ಆ ಥರ. ಇದನ್ನು ಯಾರು ತಂದಾರ? ಅದು ನೀವು ಅಲ್ಲ. ಇವಷ್ಟು ಇವು ನಾನು ಇಲ್ಲಿ ಸೆಕ್ಯೂರ್ ಆಗಿರಲಿ ಅಂತ ಗಣೇಶನ್ ತಂದಿಟ್ಟು ನಿನಗೆ. ಇದೆಲ್ಲಿ ತೊಗೊಂಡಿದ್ದಿ ಸರನ? ಅದು ವೆಸ್ಟ್ ಸೈಡ್, ಧಾರವಾಡ. ವೆಬ್ಸೈಡ್ ಒಳಗೆ ತೊಗೊಂಡಿದ್ಯಾ? ವೆಟ್ ಸೈಡ್. ಹಾಂ, ರೈಟ್. ಇದೇನಿದು? ಇದು ಮೀನು ಹಿಡಿಯೋದು ಮಷೀನ್. ಇದು ಇಲ್ಲಿ ರಾಡ್ ತೋರಿಸ್ತೀನಿ. ರಾಡ? ಇದ್ರದ್ದು ರಾಡ್ ಕೂಡ ಬರ್ತದೆ? ಎಲ್ಲ ನಾಯಿ ಕೂಡ ಬಿಟ್ಟಿದೆ. ತೆಗಿ ಎಲ್ಲ ತೆಗಿ. ಇಲ್ಲಿ ಮಲ್ಕೋತಾವಲ್ಲ ಅವು. ಕ್ಲೀನ್ ಮಾಡ್ಕೊ. ಗಾಣಕ್ಕೆ ಐತೈತಿ. ಗಾಣಕ್ಕೆ ಮತ್ತೆ ಕೈ ಇದು ಮಾಡ್ಕೊಂಡಿ ನೀನು. ಅಲ್ಲಪ್ಪ ಜೆ, ಕೈ ಏನು ಮಾಡ್ಕೊಂಡೆ ನೀನು? ಏನು ಮಾದ? ಇದೇನು ಡಸ್ಟ್ಬಿನ್ ಮಾಡಿ ಏನು ಪಾಪ ಒಂದು ರೂಮ್ ನೀನು? ಎಲ್ಲ ತಿಂದು ಕಸ ಎಲ್ಲ ಅಲ್ಲೇ ಹಾಕಿ ನೋಡಿ ಮತ್ತೆ. ಅದು 2 ಕೊಟ್ಟಿರ್ತಾರ, ಅದನ್ನು ಒಂದೇ ಮಾಡ್ಬೇಕಲ್ಲ? ಓ, ಈ ಥರ ಆ ಮಿಷಿನ್ ಇಲ್ಲ ಇಡ್ಬೋದು. ಓ. ಮಿಷಿನ್ನ ಇಲ್ಲಿರ್ಬೋದು ನಾವು. ಅಂದರೆ ಟಿ ವಿ ಒಳಗೆಲ್ಲ ಮಾಡ್ತಿರ್ತಾರಲ್ಲ, ದೊಡ್ಡ ದೊಡ್ಡ ಫಿಶಿಂಗ್ ಮಾಡೋರು ಇರ್ತಾರಲ್ಲ, ಅವರೆಲ್ಲ ಯೂಸ್ ಮಾಡೋದೇನು ಇದು? ನೋಡಿದು ಏನಾಗೈತೆ? ಏನು ಕಟ್ ಮಾಡಿದೆ? ನಾನು ವೇಟ್ ಮಾಡ್ಬೇಕಿಲ್ಲಮ್ಮ ನೀನು. ಈ ಥರ ಇದು. ಹ್ಞೂ ಬಂದೆ ತಡಿಮ್ಮ. ಏನು ಮಾಡಕ್ಕೆ ಹೋಗಿ ಏನೋ ಡ್ರೆಸ್ ಏನೋ ಕಿತ್ತಾಕ್ತಂಗೆ ತಡಿಗಳು. ಬಂದೆ ಪುಟ. ಇದು ಗಾಣ ಅಲ್ಲ? ಇದ್ರಿಗೆ ಒಂದು ಮೀನನ ಹಿಡ್ದಿರ? ಯಾಕೋ ಎಲ್ಲೂ ಹೋಗ್ಯಾರ ಇಡಕ್ಕೆ. ಅಣ್ಣ ನೀನು ಹೋಗಿದ್ರಲ್ಲ? ಹುಚ್ಚುಗಳಾಗ್ಬಿಟ್ರಿ ಇಬ್ಬರು ಅಲ್ಲ? ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ತೊಗೊಂಬ ಇಲ್ಲಿ ನೋಡೋಣ ಏನಾಯ್ತು. ಏನು ಮಾಡಕ್ಕೆ ಹೋಗಿ? ಏನು ಡ್ರೆಸ್ ಕಿತ್ತಾಕ್ಬಿಟ್ಯಾ ಇವಾಗ? ಏನಿದು ಶೇಪು? ಅದು ನೋಡೋಣಾಗತ್ತೀನಿ ನಾನು. ಬರ್ತಿಲ್ಲ ಇದ್ರ ನನಗೆ. ನೋಡಿಲ್ಲ ಹಿಡ್ಕೊ. ಅದೇ
ಆಗ್ತಲ್ಲ ಇದು ಏನಂತ ನನಗೆ ಅರ್ಥ ಆಗ್ತದೆ. ಅದನ್ನ ಕಿತ್ತದನ್ನ ಅದು ಎಕ್ಸ್ಟ್ರಾ ಬಂದದ್ದು ಅಷ್ಟೇ. ನಿಂತಂಗೆ ಸ್ಕ್ರೀನ್ ಆಗೈತೆ ನೋಡಿ. ಹಾಂ ಅದು ಪಕ್ಕಕ್ಕೆ ಅದು ಇದು ಕ್ಯಾನ್ಗೆ ಅಟ್ಯಾಚ್ ಮಾಡಿದ್ರೆ ಇದನ್ನಲ್ಲ ಕತ್ತೈತೆ ಒಳಗೆ ಐತೆ. ಇದು ಎಕ್ಸ್ಟ್ರಾನಾ ಇದು? ಹ್ಞೂ ರೈಟ್, ಅದ್ರದ್ದು ಒಳಗಡೆ ಐತಿ ಇಲ್ಲಿ. ಇದು ಕ್ಯಾನ್ಗೆ ಅಟ್ಯಾಚ್ ಮಾಡಿ ಇದನ್ನ ಮಾಡ. ಸ್ವೀಟಿ ಮಕ್ಕ ಮುಟ್ಟಲ್ಲ ಇಟ್ಕೊಪಟ್ಟೆ ನೋಡಿ ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಇದನ್ನ ಮಾಡ್ತೀನಿ, ಕುಣಿಯೋದಾಗ ಐತೆ. ನಿನ್ನೆ ಹೊಸ್ಬಿಟ್ಟು ಕತ್ತಾಗಂತ ತಗದಾಗ ಅನ್ನೋಕೆ ಕೆಳಗೆ ಹೋಗ್ಕೊಂಡು ಆಕೆ ಬಂದಲ್ಲ ಅಷ್ಟರ, ನೀನು ಅದು ಬಂದಿಲ್ಲ ಹೌದಿಲ್ಲ? ಬಿಡಿ ಗುಲಾರ ನಾನು ಡ್ರೆಸ್ ತಗೊಂಡು ಅವಾಗಿಂದ ಹೇಳಕ್ಕಂತೀನಿ. ಅಕ್ಕ ಈಗ ಬಂದು ತಕೊಡಕ್ಕಂತೀನಿ. ನಾನು ಅವಾಗಿಂದ ಕೇಳಕ್ಕಂತೀನಿ. ನಿನ್ನೆ ರಾತ್ರಿ ತಗೊಳಕ್ಕೆ ಏನಾಗೈತೆ ಪಾಪ, ಅವಾಗಿಂದ ಕೇಳಕ್ಕಂತೀನಿ ತಕೊಡೋ. ನಿನ್ನ ರಾತ್ರಿ ತಗೊಂಬಿಟ್ರೆ ಆಯಿತು. ನಾನು ನಿನ್ನೆ ರಾತ್ರಿ ತಗೊಂಡಿನಿ. ಅಲ್ಲಪ್ಪ, ನೀವು ಇಷ್ಟು ದೊಡ್ಡವರಾಗಿ ನಿಮ್ಮ ಬಟ್ಟೆಗಳ್ನದು ನೀವು ಜವಾಬ್ದಾರಿ ಇರ್ಬೇಕಪ್ಪ. ನಾನೇ ಮಾಡ್ಕೊಡ್ಬೇಕು. ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಬಾರಪ್ಪ, ಕೊಡ್ತೇನೆ ಬಾರ ಮಾಡ್ಬೇಕಂದ ನೋಡು. ನಾನು ಈ ಥರ ನೆಕ್ಸ್ಟ್ ಟೈಮ್ ಇದೇ ಥರ ಡ್ರೆಸ್ ಅದು ನನಗಿದು ಒಂದು ಅರ್ಧಕ್ಕರ್ಧ ಕಟ್ ಮಾಡ್ಬೋದೇನಪ್ಪ, ಲೆಂತ್ ಐತಲ್ಲ. ಕರೆಕ್ಟ್ ಐತೆ. ಹಾಂ, ಗಡೆ ಹಾಕೊಂಡು ನಮ್ಮ ಮನೆಯ ಬಿ ಪಿ ಗುಳಿಗೆ ತಂದು ಕೊಡ್ತಾ ಇದ್ದಾರೆ. ಬೆಳಗ್ಗೆ ತೊಗೊಂಡಿಲ್ಲ ನಾನು, ತೊಗೊಂಡಿಲ್ಲ. ಆಗ ಗುಳಿಗೆ ನೋಡಿದೆ ನಾನು. ಇವಾಗ ಸಮಾಧಾನ ನಮ್ಮ ಮನೆಯವ್ರಿಗೆ. ಇವಾಗ ಬಳೆ ಹಾಕೋತೀನಿ. ನನ್ನ ಫೇವ್ರೇಟ್ ರೆಡ್ ಕಲರ್ ಬಳೆ. ನನಗೆ ಈ ಬಳೆ ಅಂದ್ರೆ ಸಖತ್ ಇಷ್ಟ. ನನಗೆ ತುಂಬಾ ವರ್ಷ ಆಯ್ತು ನಾನು ಈ ಬಳೆನ ಯೂಸ್ ಮಾಡ್ತಾಯಿದ್ದೆ. ಒಡೆದೋದ್ರೆ ಮತ್ತೆ ಅವನ್ನೇ ತೊಗೊಂಬರ್ತೀನಿ ನಾನು. ಏನೋ ಒಂಥರ ನನಗಿಷ್ಟ. ನೋಡ್ರಿ ಯಾವ ಥರ ಆಯ್ತಂತ, ಸೂಪರ್. ಜಾಸ್ತಿ ಫಂಕ್ಷನ್ಗೆ ಹೇಳಿದ್ರು ಕೂಡ ಹೋಗೋದು ಕಡಿಮೆ. ನಾವು ಫಂಕ್ಷನಿಗೆ ಹೋಗೋದೆಲ್ಲ ಕಡಿಮೆ. ಔಟ್ ನಾವೇ ನೋಡೋಕೆ ಅಂತ ಅಲ್ಲಂತ ಇಲ್ಲಂತ ಹೋಗೋದು ಜಾಸ್ತಿ, ಶಾಪಿಂಗ್ ಅಂಥೇಳಿ. ಮದುವೆಗೆಲ್ಲ ಸ್ವಲ್ಪ ಕಡಿಮೆ. ಈ ಮದುವೆ ಬಿಡೋಕೆ ಬರೋಂಗಿಲ್ಲಪ್ಪ ಅಂಥೇಳಿ ಹೋಗ್ತಾ ಇರೋದು ಅಂತೇಳಿ. ಸೂಪರ್ ಕಾಣಿಸುತ್ತಲ್ಲ, ನೈಸ್. ಎಲ್ಲ ಜ್ಯುವೆಲರಿ ಹಾಕ್ಕೊಂಡು ಬರೋಣ ಇವಾಗ. ಸೊ ನಮ್ಮ ಫೈನಲ್ ಲುಕ್ ಇದು. ನೋಡ್ರಿ ಯಾವ ಥರ ಕಾಣಿಸ್ತಾನೆ ಅಂಥೇಳಿ. ನೈಸ್. ರ್ಯಾಂಪ್ ಆಫ್ ಮಾಡಕ್ಕೆ ಅಷ್ಟೇ ಟೈಟ್ ಬರ್ತದೆ. ಇಲ್ಲೇ ನಾರ್ಮಲ್ ಹೊಡ್ಯಾಕೈತಲ್ಲ ಒಬ್ಬನ, ಅದೇನು ಹತ್ತಿ ಬೀಳಂಗಿಲ್ಲ ಸ್ಟೇರಿಂಗ್. ನೀವು ನೋಡ್ಬೋದು ನಮ್ಮ ಧಾರವಾಡ ಸೀರೆ ಇಲ್ಲೆಲ್ಲ ಜನ ಯಾವ ಥರ ಹುಟ್ಟಿದ್ದಾರೆ ಅಂಥೇಳಿ. ಮದುವೆ ಹೆಣ್ಣು ನಮ್ಮ ಹುಬ್ಳಿ ಸೈಡ್ ಆಗಿರೋದಕ್ಕೆ ಇಲ್ಲಿ ಹುಬ್ಳಿ ಧಾರವಾಡ ಜನನೇ ಜಾಸ್ತಿ ಸೇರಿದ್ರು. ನಾವು ಹೋಗೋದು ಸ್ವಲ್ಪ ಲೇಟಾಗಿ ಹೋಗಿದ್ವಲ್ಲ, ಸ್ವಲ್ಪ ಅದಕ್ಕೆ ನಮ್ಗೆ ಸ್ವಲ್ಪ ಊಟದ್ದೆಲ್ಲ ಸ್ವಲ್ಪ ತೊಂದರೆ ಆಯಿತು. ಮದುಮಕ್ಕಳು ನಮಗೆ ತುಂಬಾ ಪರಿಚಯ. ಅವ್ರನ್ನ ಚಿಕ್ಕ ಮಕ್ಕಳಿದ್ದಾಗಿಂದ ನಾನು ನೋಡ್ಕೊಂಬಂದೇನಿ. ಸೊ ಅದಕ್ಕೆ ಬಿಡೋಕ್ಕೆ ಬರಲ್ಲ ಅಂಥೇಳಿ ಅವ್ರ ಮದುವೆಗೆ ನಾನು ಇವತ್ತು ಬಂದಿದ್ದೆ. ಈ ಮದುವೆ ನಮ್ಮ ಲೋಕಪ್ನೊಲ ಗ್ರಾಮದೊಳಗಿರೋದಕ್ಕೆ ನಮ್ಮ ಊರು ಕೂಡ ಲೋಕಪ್ನೊಲನೇ.
ಸೊ ಅದಕ್ಕೆ ನಮ್ಮ ಮೈದನ ಮನೆಗೆ ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾತ್ರ ನೀವು ಖಂಡಿತ ಮಾಡಲೇಬೇಕು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ನಾನು ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.